ವೃಂದ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಅಣ್ಣನಾಗಿ ಅವಳನ್ನ ತಡೆಯೋ ಪ್ರಯತ್ನ ನೀವು ಮಾಡ್ಲೇ ಇಲ್ಲ. ನೋಡ್ ಕಾವೇರಿ, ಇಷ್ಟು ದಿನ ನಾನಿನ್ನ ದ್ವೇಷಿಸ್ತಾ ಇದ್ದೆ, ಆದರೆ ಇವಾಗ ಅದನ್ನೆಲ್ಲ ಮರೆತು ನಾನಿನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡಬೇಡ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೋತಿ ಅಂತ ಅನ್ಕೋತೀನಿ. ಪ್ಲೀಸ್ ಈ ಮಾತನ್ನ ನಾನು ನಿಮಗೆ ಹೇಳ್ಬೇಕು. ಒಂದು ಹೆಣ್ಣಾಗಿ ನಾನು ಹೇಳೋ ಮಾತು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವರಿಬ್ಬರಿಗೂ ನನ್ನ ಮೇಲೆ ದ್ವೇಷ ಆಯಿತು, ಆದರೆ ನನ್ನ ಮೇಲಿನ ದ್ವೇಷಕ್ಕೆ ಅಗಸ್ತ್ಯ ಸರ್ನ ಅಪಹರಣ ಮಾಡಿ ಹಿಂಸೆ ಕೊಟ್ಟಿದ್ಯಾಕೆ? ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಮಗನ್ ಕೊಂದಿದ್ಯಾಕೆ? ಕೆಲವು ತಪ್ಪುಗಳನ್ನು ಕ್ಷಮಿಸ್ಬೋದು, ಆದರೆ ನಮ್ಮ ಮಗು ಕೊಂದಿದ್ದನ್ನು ಕ್ಷಮಿಸೋಕ್ಕಾಗತ್ತಾ ಹೇಳು? ಅಗಸ್ತ್ಯ, ಇದು ಯಾವುದ್ರಲ್ಲೂ ವಿವೇಕ್ ತಪ್ಪಿಲ್ಲ. ಅವನು ಯಾರೋ ಬಂದು ಹೀಗೆಲ್ಲ ಮಾಡಿದ್ರೆ ವಿವೇಕ್ನ ಯಾಕೆ ಅಪರಾಧಿ ಅಂತ ಹೇಳ್ತಿದ್ದೀರಾ? ತಪ್ಪನಷ್ಟೇ ತಪ್ಪು ಅನ್ನಲ್ಲ ಅನಿಕಾ ಅವ್ರೆ. ತಪ್ಪು ಮಾಡಿದ್ದಕ್ಕೆ ಕುಮು ಕೊಡೋದು, ತಪ್ಪು ಮಾಡಿದ್ದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ತಪ್ಪೆ. ಅದು ಅಲ್ಲದೆ ಈಗ ತಾನೇ ಪೆಟ್ಟದಲ್ಲಿ ಏನೇನಾಯ್ತು ಅಂತ ಎಲ್ಲರೂ ನಿಮ್ಗೆ ಹೇಳಿದ್ದೀವಿ. ಇಷ್ಟಾದ್ಮೇಲೂ ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ನೋ, ಈ ಕಾವೇರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಅದಕ್ಕೆ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಯಾರೇನೇ ಅಂದ್ರು ನಾನು ಮಾತ್ರ ವಿವೇಕ್ನ ಅರೆಸ್ಟ್ ಆಗಕ್ಕೆ ಬಿಡಲ್ಲ. ಡ್ಯಾಡ್ ಪ್ಲೀಸ್ ಡ್ಯಾಡ್, ನೀವಾದರೂ ಹೇಳಿ ಡ್ಯಾಡ್, ವಿವೇಕ್ನ ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಚಿಕ್ಕು ಪ್ಲೀಸ್ ಚಿಕ್ಕು, ನೀನಾದರೂ ಹೇಳು ಚಿಕ್ಕು, ವಿವೇಕ್ನ ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳು ಚಿಕ್ಕು, ಪ್ಲೀಸ್ ಚಿಕ್ಕು ಪ್ಲೀಸ್. ಮಾಮ್ ಪ್ಲೀಸ್ ಮಾಮ್, ವಿವೇಕ್ನ ಅರೆಸ್ಟ್ ಮಾಡಿದ್ರೆ ನನ್ನ ಜೀವನ ಹಾಳಾಗೋಗುತ್ತೆ. ಮಾಮ್ ಕಾವೇರಿಗೆ ಹೇಳಿ ವಿವೇಕ್ನ ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಾಮ್, ಪ್ಲೀಸ್ ಹೇಳು ಮಾಮ್, ಕಾವೇರಿಗೆ ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳು ಮಾಮ್, ಪ್ಲೀಸ್. ಅಗಸ್ತ್ಯ ಪ್ಲೀಸ್, ಅಗಸ್ತ್ಯ ಹೇಳು, ಅಗಸ್ತ್ಯ ವಿವೇಕ್ನ ಅರೆಸ್ಟ್ ಮಾಡಿಸೋದು ಬೇಡ ಕಣೋ, ಪ್ಲೀಸ್ ಹೇಳೋ. ನನ್ನ ಸರ್ಕ್ ಬಿಡೋದಕ್ಕೆ ಏನು ಮಾಡಬೇಕು ಆಟ ಹೇಳು. ಏನಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಾಡಲ್ಲಿ ಕಳ್ತನದಿಂದ ಮರ ಕಡಿದು ಸಾಗಿಸ್ತಾ ಇದ್ದೆ, ಅದನ್ನ ಭೈರಾದೇವಿ ಅವ್ರು ಹಿಡ್ಕೊಂಡ್ಬಿಟ್ರು ಅಂತ ಒಪ್ಕೋಬೇಕು. ಆಗ ನಾನೇ ಎಲ್ಲ ಸರ್ಕುನು ನಿನ್ ಮುಂದೆನೆ ಒಪ್ಪಿಸ್ಬಿಡ್ತೀನಿ. ಭೈರಾದೇವಿ ಮುಚ್ಚ ಬಾಯೇ, ನಿನ್ ಸರ್ಕು ನಿನಗ್ ಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತೀಯಾ? ಮಡ್ಗೋ ಫೋನ. ಸಂಕ್ರ ಅವನಲ್ಲ, ಅವನನ್ನ ನಾನು ನಾಯಿ ಸಾಕಿರೋದು ನನ್ನ ತಲೆ ಕಾಯಕ್ಕೆ ಅಲ್ವೇ, ಅವನನ್ನೇ ಕಳಿಸ್ತಾ ಇರ್ತೀನಿ. ಅವನಲ್ಲಿಗೆ ಹೋದ್ರೆ ಒಂದು ನನ್ನ ಕೋಟ್ಯಾಂತರ ರೂಪಾಯಿ ಮಾಲು ವಾಪಸ್ ಬರ್ತದೆ, ಇಲ್ಲ ಅವನು ಪಿರಾಣನೇ ಹೋಯ್ತದೆ. ಸಂಕ್ರ
ಮಗ ಸಂಕ್ರ. ಏನಪ್ಪಯ್ಯ? ಸಂಕ್ರ, ಈಟ್ ದಿನಾನು ನಾನು ಎಲ್ಲೇ ಹೋದ್ರೂ ನೀನು ನನ್ನ ಜೊತೆನೇ ಬರ್ತಿದ್ದೆ, ನಾನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಇವತ್ತು ಒಂದು ಕೆಲಸದ ಮೇಲೆ ನಾನು ಹೋಯ್ತಾ ಇದ್ದೀನಿ, ನೀನು ಮಾತ್ರ ಬರ್ತೀನಿ ಅಂತ ಹೇಳ್ಬಾರ್ದು ಕಣ್ಲ. ಯಾಕಪ್ಪಯ್ಯ ಹೆಂಗೆ ಮಾತಾಡ್ತಾ ಇದೆಯಾ? ನಾನು ಯಾಕೆ ಬರಬಾರ್ದು? ನೋಡು, ಏನು ಎತ್ತ ಅಂತ ಕೇಳಬಾರ್ದು. ನಾನು ನಮ್ಮ ಜಮೀನ್ದಾಗ ಬೆಳೆದ ಮರವ ಕತ್ತರಿಸಿ ಪಕ್ಕದೂರ್ನಾಗೆ ಕಟ್ತಿರೋ ದೇವಸ್ಥಾನಕ್ಕೋಸ್ಕರ ಕಳಿಸೋಣ ಅಂತಿದ್ದೆ. ಆದ್ರೆ ಭೈರಾದೇವಿ ಆ ಮರಗಳನ್ನೆಲ್ಲ ತಗೊಂಡೋಗಿ ಅವಳು ಗೋಡನಾಗಿ ಇಟ್ಕೊಂಡವಳು. ಅದಕ್ಕೆ ಅಲ್ಲಿಗೆ ನಾನು ಒಬ್ಬನೇ ಹೋಗ್ಬರಮ್ಮ ಅಂತ. ಏನಪ್ಪಯ್ಯ ಹೇಳ್ತಿದ್ಯಾ? ನೀನು ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಒಬ್ಬನೇ ಹೋಯ್ತೀನಿ ಅಂತೀಯಲ್ಲ. ನೀನೇನು ಅಲ್ಲಿಗೆ ಬರೋದು ಬೇಕಾಗಿಲ್ಲ, ನಾನು ಹೋಗಿ ಬರ್ತೀನಿ. ನೀನು ಮನೆಯಾಗೇ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಹುಷಾರು ಸಂಕ್ರ, ನಿನಗೇನಾದ್ರೂ ಆದ್ರೆ ನಾನು ಬದುಕಿರಕ್ಕಿಲ್ಲ. ಬೇಗ ಬಂದ್ಬಿಡು. शिव भोले उमापति महादेव, शंकर शिव भोले उमापति महादेव, पालनहार परमेश्वर विश्वरूप महादेव, पालनहार परमेश्वर विश्वरूप महादेव। महादेव 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 महादेव। ಗಣೇಶ ಬಾಯ್. ಹಸಿವು ಎಂದಲ್ಲ ಪುತ್ರ, ನಿನಗಾಗಿ ಬಿಸಿ ಬಿಸಿಯಾಗಿ ಮಾಡಿದ್ದೆ. ತಂದೆ, ಏನಿದು? ಅಂಬಲಿ ಗಣೇಶ. ಅಂಬಲಿಯೇ? ಮಾತೆ ಇದ್ದಿದ್ದರೆ ನನಗೆ ಇಷ್ಟವೆಂದು ಮೋದಕ, ಉಂಡೆ, ಕಡುಬು ಎಲ್ಲವನ್ನು ಮಾಡುತ್ತಿದ್ದರು. ಈಗ ಅಂಬಲಿ ಒಂದೇ ಗತಿ. ಇರಲಿ ಬಿಡು ಗಣೇಶ, ತಂದೆಗೆ ಅಡುಗೆ ಮಾಡಲು ಬರುವುದಿಲ್ಲ ಎಂದು ನಿನಗೂ ತಿಳಿದಿಲ್ಲವೇ? ಏನೋ ಅವರಿಗೆ ಬಂದ ಹಾಗೆ ಅಡುಗೆ ಮಾಡಿದ್ದಾರೆ, ನೀನು ತಿಂದು ಬಿಡು. ಮಾತೆ ಇದ್ದಿದ್ದರೆ ನಾನು ಹಠ ಮಾಡುತ್ತೇನೆ ಎಂದು ಬೈಯುತ್ತಲೇ ನನಗೋಸ್ಕರ ಎಷ್ಟು ಸಿಹಿ ತಿನಿಸನ್ನು ಮಾಡುತ್ತಿದ್ದರು. ಅವರು ಬೈಯುವುದನ್ನು ನಾನೀಗ ನೆನಪಿಸಿಕೊಳ್ಳುತ್ತಿದ್ದೇನೆ. ಮಾತೆ ಇರಬೇಕಾಗಿತ್ತು ಅಣ್ಣ, ಅವರಿಲ್ಲದೆ ಕೈಲಾಸದಲ್ಲಿ ಸಮಯವೇ ಕಳೆಯುವುದಿಲ್ಲ. गंगे च यमुने चैव गोदावरी सरस्वती
ಎಷ್ಟು ಹೇಳಿದ್ರು ಯಾರೂ ನನ್ನ ಮಾತು ನಂಬ್ತಾ ಇಲ್ಲ ಕಣ. ನನಗೆ ಕುಡ್ಕ ಅನ್ನೋ ಪಟ್ಟ ಕಟ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಯಾಕ್ರಪ್ಪ ಹಂಗೆ ನೋಡ್ತಾ ಇದ್ದೀರ ನನ್ನ? ಓ ಇವನೇನು ಸಾಚನಾ? ಏನು ಯಾವತ್ತು ಕುಡಿಯೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾನೆ ಅಂತನಾ? ಚೇಚೆ ನಿನ್ನ ಬಗ್ಗೆ ನಾವ್ಯಾಕೋ ಆ ಥರ ಅನ್ನೋಣ. ನಾವು ಕುಡಿತೀವಿ, ನಮ್ಮನ್ನು ಕಂಪೇರ್ ಮಾಡಿದ್ರೆ ನೀನು ತುಂಬ ಕಡಿಮೆ ಅಲ್ವಾ? ನಾನು ಅದನ್ನೇ ಎಲ್ರಿಗೂ ಹೇಳ್ತಾ ಇರೋದು. ಯಾರು ನನ್ನ ಮಾತು ನಂಬ್ತಾನೆ ಇಲ್ಲ. ಲೇ, ಫ್ಯಾಮಿಲಿ ನಮ್ಮದೇ ಇರ್ಬೋದು ಕಣೋ, ಫ್ರೆಂಡ್ಸಾಗಿ ನಾವು ನಂಬ್ತೀವಿ. ಸದ್ಯ ನಿಮಗಾದರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ? ಏಯ್, ನಮ್ಮ ಮನೆಯವರು ನನ್ನ ನಂಬ್ತಾ ಇಲ್ಲ ಕಣೋ. ನಮ್ಮಪ್ಪ ನನ್ನ ದೇವ್ರಲ್ಲೋ, ಯಾವತ್ತೂ ನನ್ನ ಮೇಲೆ ಹಿಂಗೆಲ್ಲ ಡೌಟೇ ಪಟ್ಟಿಲ್ಲ. ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಗೊತ್ತಾ? ಅವರೇ ನನ್ನ ಮೇಲೆ ಕೈ ಎತ್ಬಿಟ್ರು. ವಿಡಿಯೋ ನೋಡಿದ ಬೇಜಾರಲ್ಲಿ ಆಗ ಮಾಡಿರ್ಬೋದು ಸೂರ್ಯ. ಆ ದೇವರೇ ನಮ್ಮಪ್ಪನ ಹತ್ರ ಬಂದು ನನ್ನ ಬಗ್ಗೆ ಅದ್ರ ಹಾಕ್ಕೊಟ್ರು. ನಮ್ಮಪ್ಪ ನಂಬ್ತಾ ಇದ್ದಿದ್ದು ನನ್ನನ್ನೇ ಕಣೋ. ದೇವತೆ ಅಂತ ನನ್ನ ಹೆಂಡತಿ ಕೂಡ ನನ್ನನ್ನು ನಂಬ್ತಾ ಇದ್ದಿದ್ದು. ಅಂಥವ್ರೇ ಏಯ್, ಊರವ್ರ ಮಾತೆಲ್ಲ ಕೇಳಿಸ್ಕೊಂಡು ಮನ್ಸಿಗೆ ನೋವಾಗಿರುತ್ತೆ ಕಣೋ. ಆ ಬೇಜಾರಲ್ಲಿ ನೀನು ಒಂದು 4 ಮಾತು ಬೈದಿರ್ಬೋದಪ್ಪ. ಅವನು ಅಜ್ಜಿ ಇದೆಲ್ಲ ಆಗ್ತಿರೋದು ಆ ವಿಡಿಯೋ ಇಂದಾನೆ ಕಣೋ. ಯಾವ ನಾವು ವಿಡಿಯೋ ಮಾಡಿದ್ದು? ಈಗ ಎಲ್ಲರ ಕೈಲೂ ಫೋನ್ ಇದೆ ಕಣೋ. ಬೇಕಾಗಿರೋದು ಬೇಡದಿರೋದು ವಿಡಿಯೋ ಮಾಡಾಕದೇ ಕೆಲಸ ಆಗ್ಬಿಟ್ಟೈತೆ. ಏಯ್, ಆ ವಿಡಿಯೋ ಡಿಲೀಟ್ ಮಾಡೋಕ್ಕಾಗಲ್ವೇನ್ರೋ? ವಿಡಿಯೋ ಮಾಡಿದವರೇ ಡಿಲೀಟ್ ಮಾಡಬೇಕು. ಅದೇನಾದರೂ ಆಗಿರಲಿ, ಮೊದಲು ಕಾರ್ ವಾಪಸ್ ತರೋದ್ರ ಬಗ್ಗೆ ಯೋಚನೆ ಮಾಡೋ. ಕಾರ್ ಇನ್ನು ಇವತ್ತು ಸೀಸ್ ಮಾಡಿರೋದು. ಅವ್ನು ಇನ್ನೂ ಕುಡ್ದಿರೋ ಮತ್ತಲ್ಲಿ ಇರ್ತಾನೆ ಅಂತ ಇನ್ನು ಹೋದ್ರೂ ಅವ್ನು ಇವ್ನ ಮಾತು ಯಾರು ಕೇಳಲ್ಲ. ಸೂರ್ಯ, ಇವತ್ತು ಯಾವುದೇ ಕಾರಣಕ್ಕೂ ನೀನು ಸ್ಟೇಷನ್ ಹತ್ರ ಹೋಗೋದು ಬೇಡ. ಹೌದು ಕಣೋ, ನಾಳೆ ಹೋಗಿ ಕಾರ್ ಬಿಡಿಸ್ಕೊಂಬ. ಅಕ್ಕ ನಮಸ್ಕಾರ. ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಲ್ಲಕ್ಕ ಗಂಡ ಹೆಂಡತಿ ಇಬ್ರು. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳ? ದೊಡ್ಡ ಕುಡುಕನ ಹೆಂಡತಿ ಜೊತೆ ನಮ್ದೊಂದು ಸೆಲ್ಫಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇಜಾನ್ ಲೈಕ್ಸ್ ಬರುತ್ತೆ. ಓ ಅಕ್ಕ ಸುಮ್ಮನಿರು, ಯಾಕೆ ಕೋಪ ಮಾಡ್ಕೊಳ್ತೀಯಾ? ಊರೇ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋದು ಬಿಟ್ಟು ನನಗೆ ಬೈತೀಯಲ್ಲಕ್ಕೋ. ಹೆಂಗವ್ರೆ ಸಾಹೇಬ್ರು? ಫುಲ್ ರೆಸ್ಪೆಕ್ಟ್ ಅನ್ಸುತ್ತೆ ಅಲ್ವಾ? ಆಫೀಸಿಗೆ ಹುಡ್ಕೊಂಡು ಬಂದು ಬುದ್ಧಿ ಹೇಳ್ತಿದ್ದಲ್ಲಕ್ಕ. ಮನೇಲೇ ಇರೋ ಗಂಡಂಗೆ ಬುದ್ಧಿ ಹೇಳೋಕ್ಕಾಗಿಲ್ವ ನಿನಗೆ? ನಿನ್ನ ಗಂಡನೂ ಅಷ್ಟೇ, ಇವ್ನು ಸರಿ ಇಲ್ಲ, ಇವನ ಜೊತೆ ಸೇರ್ಬೇಡ ಅಂತ ನಿನ್ನ ತಮ್ಮಂಗೆ ಬುದ್ಧಿ ಹೇಳ್ದ. ಇದಕ್ಕೆ ಹೇಳೋದು, ಬುದ್ಧಿ ಹೇಳಕ್ಕೆ ಬಂದವರೆಲ್ಲ ಗೌತಮ ಬುದ್ಧ ಆಗೋದಿಲ್ಲ ಅಂತ. ಹೋಗಕ್ಕ ಹೋಗು, 12 ಗಂಟೆಗೆಲ್ಲ ಕುಡ್ದು ಕೆಲಸ ಮಾಡೋದು ತಪ್ಪು, ಮನೇಲೇ ತಂದು ಕುಡಿ ಅಂತ ಹೇಳೋಗು. ಲಕ್ಷ್ಮಕ್ಕ, ಹಲೋ ಲಕ್ಷ್ಮಕ್ಕ. ಏನ್ ಭೂಮಿ, ಫೋನೇ ಮಾಡಲ್ಲ ನೀನು? ಅಂಗಡಿ ಖಾಲಿ ಇದ್ದೆ, ಅದಕ್ಕೆ ಫೋನ್ ಮಾಡಿದೆ. ಊಟ ಮಾಡ್ದಾ? ಹಾಂ ಅಕ್ಕ. ಯಾಕೆ ಭೂಮಿ ಧ್ವನಿ ಒಂಥರ ಇದೆ, ಏನಾಯ್ತು? ಏನಿಲ್ವಲ್ಲಕ್ಕ? ನೀನು ಹೂ ಹುಟ್ಟೋದ್ರಲ್ಲಿ ಏನೋ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳ್ಬಾರ್ದಾ? ತಂದೆ ಹಂಗಲ್ಲಿರೋ ಹೆಣ್ಣಿಗೂ ಬೇರೆಯವ್ರ ಹಂಗಲ್ಲಿರೋ ಹೆಣ್ಣಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ತಾನು ಹೊಟ್ಟೆ ಹಸ್ಕೊಂಡಿದ್ರು ಮಕ್ಕಳು ಹೊಟ್ಟೆ ತುಂಬಿಸೋ ತಾಯಿಗೂ, ಇನ್ನೊಬ್ರು ಹಸುವಿನ ಬಗ್ಗೆ ಯೋಚನೆ ಮಾಡದೇ ಇರೋ ಹೆಣ್ಣಿಗೂ ಅದು ಎಂಥ ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ಊಟ ಮಾಡಿಲ್ವಾ? ಇಲ್ಲ ಅಕ್ಕ. ಏನಾಯ್ತು? ಏನಿಲ್ಲ ಬಿಡಕ್ಕ. ಮೊದಲು ನೀನು ಯಾಕೆ ಫೋನ್ ಮಾಡಿದೆ ಅದನ್ನ ಹೇಳು. ಅದನ್ ಬಿಡು, ಮೊದಲು ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ಈಗಲೇ ಹೋಗಿ ಸಾಹೇಬ್ರಿಗೆ ಹೇಳ್ತೀನಿ. ಅಯ್ಯೋ ಅಕ್ಕ, ಅಂತ ತಪ್ಪು ಮಾತ್ರ ಮಾಡಬೇಡ. ಈಗಾಗಲೇ ಮನೇಲಿ ಮನೆ ಮುರ್ಕಿ ಅನ್ನೋ ಪಟ್ಟ ಹೊತ್ಕೊಂಡಿದ್ದೀನಿ. ಮತ್ತೆ ಏನಾಯ್ತು ಅಂತ ಹೇಳು ಭೂಮಿ. ತುಂಬ ಹಶ್ವಾಗ್ತಿತ್ತು, ಊಟ ಮಾಡೋಣ ಅಂತ ತಟ್ಟೆಗೆ ಊಟ ಬಡಿಸ್ಕೊಂಡೆ. ಆದರೆ ಅಚ್ಚಿ ಬಂದು ಏನೇನೋ ಬೈದು ತಿನ್ನೋ ತಟ್ಟೆನ ಕೆಳಗಿಡಂಗೆ ಮಾಡಿಬಿಟ್ರು ಅಕ್ಕ. ಅದು ಎಂಥ ಹಣೆ ಬರ ಅನ್ಸ್ಬಿಡ್ತು ನನಗೆ. ಆ ಹಣೆ ಬರಹನ ಬರ್ಕೊಂಡಿದ್ದು ನೀನೇ ಅಲ್ವಾ ಭೂಮಿ?
ಟೀ ಬಂದು ತಿನ್ಕೊಂಡಿದ್ರು ಖುಷಿಯಾಗಿದ್ವಿ. ಈಗ ಬಗೆ ಬಗೆ ತಿಂಡಿ, ಹಣ್ಣು, ಊಟ ಏನೇ ಇದ್ರೂ ತಿನ್ನಕ್ಕಾಗ್ತಿಲ್ಲ ಅಲ್ವಾ ಭೂಮಿ? ನೋಡು ಭೂಮಿ, ಮದುವೆ ನಾಟಕ ಆಗಿರ್ಬೋದು, ಆದ್ರೆ ನೀನು ಅನುಭವಿಸ್ತಿರೋ ನೋವು ನಾಟಕ ಅಲ್ಲ. ಬಿಟ್ಟೋಗೋ ಸಂಬಂಧನ ನಂಬ್ಕೊಂಡು ಅಲ್ಲಿ ನೋವು ಪಡೋದಕ್ಕಿಂತ ಆ ಸಂಬಂಧನೇ ಬಿಟ್ಟು ಬಾ, ಎಲ್ಲ ಸರಿ ಹೋಗುತ್ತೆ. ಬಾಯಿನ ತಾಯಿಯಾಗಿ ನೋಡ್ಕೊ ಅಂತ ನಮ್ಮಪ್ಪ ಹೇಳಿದ್ದಾರೆ. ಮಾತು ಕೊಟ್ಟು ಈಡೇರಿಸೋರು ಅದೆಷ್ಟೋ ಜನ ಇರ್ತಾರೆ. ಮಾತಾಡಿದ್ರೆ ಸಾಕು, ಆ ಮಾತಿನ ಮೇಲೆ ನಿಲ್ಲೋನೇ ಮನುಷ್ಯ ಅಂತ ನನ್ನ ಅಪ್ಪ ಹೇಳಿದ್ದಾರೆ. ಅರ್ಥದಲ್ಲೇ ಸಾಹೇಬ್ರಿಗೆ ಮೋಸ ಮಾಡಬಾರದು. ಈ ಸಂಬಂಧನ ಮುರ್ಕೊಳ್ಳೋದು ಹೇಗಕ್ಕ? ಈ ವಿಷಯ ಯಾರಿಗಾದ್ರೂ ತಿಳಿದರೆ ಏನು ಗತಿ ರೇಣುಕೆ? ಏಕೆ ನೀನು ಏನನ್ನು ಯೋಚಿಸದೆ ಇಷ್ಟು ಮುಂದುವರೆದು ಬಿಟ್ಟೆ? ನಾವೆಲ್ಲ ನೀನನ್ನು ಒಬ್ಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಎಷ್ಟೆಲ್ಲ ಕನಸನ್ನು ಕಟ್ಟಿದ್ದೆವು. ಆದರೆ ನೀನು ಆಶ್ರಮ ಸೇರುವ ಮನಸ್ಸು ಮಾಡುವೆ ಎಂದು ನಾನು ಎಂದೂ ಎಣಿಸಿರಲಿಲ್ಲ. ನಿಮ್ಮ ಮನಸ್ಸನ್ನು ನೋಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಅಮ್ಮ. ಆದರೆ ನನಗೆಂದೂ ಈ ರಾಜಕೀಯ, ವೈಭೋಗ, ಆಡಳಿತ ಇದ್ಯಾವುದೂ ಇಷ್ಟವಿರಲಿಲ್ಲ. ಇಲ್ಲಿನ ಜೀವನಕ್ಕಿಂತ ನನಗೆ ಆಶ್ರಮದ ಜೀವನವೇ ಹೆಚ್ಚು ಹಿಡಿಸುತ್ತಿತ್ತು ಅಮ್ಮ. ಅಲ್ಲಿನ ಸರಳ ಜೀವನ, ಜಮದಗ್ನಿಯೊಂದಿಗೆ ಒಡನಾಟ, ಅಲ್ಲಿನ ಕಲಿಕೆ ಇದೆಲ್ಲವೂ ನನಗೆ ಬಹಳ ಇಷ್ಟವಾಗಿತ್ತು. ಕೇವಲ ಅಷ್ಟನ್ನೇ ಹೇಳಬೇಡ. ನಿನ್ನ ತಂದೆಯವರು ನಿನ್ನ ಮೇಲೆ ಪ್ರಾಣವನ್ನೇ ಇರಿಸಿಕೊಂಡಿದ್ದಾರೆ. ಇಂದಲ್ಲ ನಾಳೆ ನೀನು ಈ ನಾಡಿನ ರಾಣಿಯಾಗುವೆ, ಈ ನಾಡನ್ನು ಆಳುವೆ ಎನ್ನುವ ಅವರ ಕನಸು ನಿನಗೆ ಕಾಣಿಸುತ್ತಿಲ್ಲವೇ? ಜಮದಗ್ನಿ ರಾಜನೋ ರಾಜಕುಮಾರನೋ ಅಲ್ಲದೇ ಇರಬಹುದು, ಆದರೆ ಅವನು ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಬುದ್ಧಿಯಲ್ಲಿ, ಬಲದಲ್ಲಿ ಅವನಿಗೆ ಸರಿಸಮರಾದವರು ಯಾರೂ ಇಲ್ಲ. ನೀನು ಕೇವಲ ನಿನ್ನ ಮೂಗಿನ ನೇರಕ್ಕೆ ಮಾತನಾಡುತ್ತಿದ್ದೀಯ. ನಿನಗೆ ಏನು ಹೇಳಬೇಕು ನನಗೆ ತಿಳಿಯದಾಗಿದೆ. ಇದರಿಂದ ದೊಡ್ಡ ಅನಾಹುತವೇ ಆಗಲಿದೆ ಎನ್ನುವುದು ಸತ್ಯ. ನಿನ್ನ ತಂದೆಯವರು ನಾನು ನಿನ್ನನ್ನು ಇಷ್ಟು ಮುದ್ದಿನಿಂದ ಸಾಕಿದ್ದು ಕಠಿಣವಾದ ವ್ರತಾಚರಣೆಯನ್ನು ಪಾಲಿಸುವ ಆಶ್ರಮವಾಸಿಯಾಗಲೆಂದೇ? ನೀನು ಕಷ್ಟಪಡುವುದನ್ನು ನೋಡಲೆಂದೇ? ಈ ವಿಷಯ ನಿನ್ನ ತಂದೆಯವರಿಗೆ ಗೊತ್ತಾದರೆ ಏನಾಗುತ್ತದೆಯೋ ಎನ್ನುವ ಭಯವಾಗುತ್ತಿದೆ. ಅಮ್ಮ, ಹೇಗಾದರೂ ಮಾಡಿ ಅಪ್ಪನನ್ನು ನೀವೇ ಒಪ್ಪಿಸಬೇಕು ಅಮ್ಮ. ನೀನೇನು ಮಾತನಾಡುತ್ತಿರುವೆ ಎನ್ನುವ ಪರಿವಿದೆ ನಿನಗೆ? ಯಾವುದೋ ರಾಜಕುಮಾರನಾಗಿದ್ದರೆ ಬೇರೆ, ಆದರೆ ಜಮದಗ್ನಿ ಮುನಿಕುಮಾರ. ನಿನಗೂ ಅವರಿಗೂ ಅಂತರವಿದೆ. ನಿನ್ನ ತಂದೆಯವರು ಯಾವುದಕ್ಕೂ ಕಡಿಮೆಯಾಗದಂತೆ ನಿನ್ನನ್ನು ಬೆಳೆಸಿದ್ದಾರೆ ರೇಣುಕೆ. ಹೀಗಿರುವಾಗ ಒಬ್ಬ ಸಾಮಾನ್ಯ ಮುನಿಕುಮಾರನಿಗೆ ಕೊಟ್ಟು ನಿನ್ನ ವಿವಾಹ ಮಾಡುತ್ತಾರೆಯೇ? ಅಪ್ಪ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೂ ತಿಳಿದಿದೆ ಅಮ್ಮ. ಗುಹೆ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ?
ಇಲ್ಲಿ ಏನು ನಂಬಕ್ಕಾಗಲ್ಲ. ಕಣ್ಣಿಗೆ ಕಾಣೋದೆಲ್ಲ ನಿಜ ಆಗಿರಲ್ಲ. ಜ್ವಾಲಾಮುಖಿ ಇದೇ ಗಿದ್ದ ಹಾಗೆ ಇಲ್ಲಿ ಸೃಷ್ಟಿ ಆಯ್ತು ಅಂದ್ರೆ ಅಗ್ನಿ ಜ್ವಾಲ ತನ್ ಯಾರು ಅಂತ ಸೂಚಿಸ್ತಾ ಇರೋ ರೀತಿ ಇದು. ಇದು ಇವಾಗ ನನ್ನ ದಾರಿಯಿಂದ ದೂರ ಸರಿಬೇಕು. ಈ ಜಾಲವನ್ನು ಭೇದಿಸಿದೆ. ಇನ್ನೆಷ್ಟೇ ಪರೀಕ್ಷೆ ಕೊಟ್ಟರು ಧೈರ್ಯದಿಂದ ಎದುರಿಸ್ತೀನಿ. ಎಲ್ಲರೂ ಫಾಲೋ ಮಾಡ್ತೀರಾ ನೋಡಿ, ಗಾಡಿ ಸ್ವೀಟ್ ಬಾಕ್ಸ್ ಇದೆ, ತಗೊಂಡು ಎಲ್ಲರೂ ಹಂಚ್ಕೊಂಡು ಬನ್ನಿ. ಹಾಗೆ ಇನ್ನೊಂದು ವಿಷಯ, ನೀವು ಇಲ್ಲಿ ಬಂದರೆ ಬೈತಾರ, ಕೋಪ ಮಾಡ್ಕೋತಾರೆ. ಅಣ್ಣ ಅವ್ರು ಕೋಪ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನೀನು ಅದನ್ನ ನೆನಪು ಮಾಡಿ ಅವ್ರು ಕೋಪ ಮಾಡ್ಕೊಳಂಗೆ ಮಾಡ್ತಿದ್ಯಾ. ವಿಷಯ ಕರೆಕ್ಟ್ ಉಂಟು, ನಾವಿಲ್ಲಿರಬಾರ್ದು ಅಷ್ಟೇ ತಾನೇ. ಗೆಟ್ ಔಟ್. ಮೇಡಮ್ ಅವರೇ, ಸ್ವೀಟ್ ತಗೊಳ್ಳಿ. ಯಾವ ಖುಷಿಗೆ? ನಿನ್ನೆ ಸೌಂದರ್ಯಕ್ಕನಿಗೆ ಮಗು ಆಯ್ತಲ್ಲ, ಆ ಖುಷಿಗೆ. ಥ್ಯಾಂಕ್ ಯು. ಯಾಕೆ ಸ್ವೀಟ್ ಕೊಟ್ಟಿದ್ದಕ್ಕ? ನನ್ನ ಹೆಲ್ಪ್ ಮಾಡಿಬೇಕಾ? ನೋಡಿ ಮೇಡಮ್, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಚಿಕ್ಕವನಿರ್ಬೇಕಾದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಇನ್ನು ಇಷ್ಟಪಡೋರಿಗೆ ಸಹಾಯ ಮಾಡಿರ್ತೀನ? ಇಷ್ಟಪಡೋರು ಅಂದರೆ ನಿಮ್ಮ ಮನೆಯವ್ರಿಗೆ ನೀವು ತುಂಬ ಇಷ್ಟ ಅಲ್ವಾ, ಅದನ್ನ ಹೇಳಕ್ ಬಂದೆ. ಕೈ ಕೊಡು. ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ ಮೇಡಮ್. ಡೈಲಾಗ್ ಕೊಡು. ಸಹವಾಸ ಸವಿತಾನೆ ನಡೆವಾಸೆ ಜೊತೆಗೇನೆ
ಕಿವಿ ಮಾತಲ್ಲೇ ಸೆಳೆದೆ ಮನದನ್ನೇ ಉಸಿರೇ ಉಸಿರೇ ಸುಳಿವ ಹೆಸರೇ ನಿನದೇ. ಇನ್ನು ಮುಂದೆ ವೇದ ವಿಕ್ರಮ್ ಫ್ರೆಂಡ್ಸ್. ನಿಜಾನ? ಡೌಟಾ? ಆಗಲ್ಲ. ನಿನ್ನ ಬಾಯಿಂದ ಈ ಮಾತು ಕೇಳಬೇಕು ಅಂತ ಎಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಒಟ್ಟಿನಲ್ಲಿ ನಿನ್ನೆ ಹುಟ್ಟಿರೋ ಸೊಸೆ ನನ್ನ ಪಾಲಿಗೆ ತುಂಬಾನೇ ಲಕ್ಕಿ. ಸೊಸೆನಾ? ಅಂದರೆ ಇವಾಗ ಸೌಂದರ್ಯ ಅಕ್ಕ ನನಗೆ ಅಕ್ಕ ಅಂದಮೇಲೆ ಅವ್ರ ಮಗಳು ನನಗೆ ಸೊಸೆ ತಾನೆ, ನನ್ನ ಮಾವ ತಾನೆ. ಆದಷ್ಟು ಬೇಗ ನನ್ನ ಚಿಕ್ಕಮ್ಮನ ಮದುವೆ ಆಗ್ತೀನಿ. ಇವಾಗ ಫ್ರೆಂಡು, ಆಮೇಲೆ ಲವರು, ನೆಕ್ಸ್ಟ್ ಮ್ಯಾರೇಜ್. ಏನು ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆ ಅಂದರೆ ಮಗು ಎಷ್ಟು ಕ್ಯೂಟ್ ಆಗಿದೆಯಲ್ಲ ಅಂತ ಹೇಳಕ್ ಬಂದೆ. ಆ್ಯಕ್ಚುಲಿ ನೀನು ನನ್ನನ್ನು ಹೊಗಳುತ್ತಿದ್ಯಾ ಇಲ್ಲ ಮಗುನ ಹೊಗಳುತ್ತಿದ್ಯಾ ಗೊತ್ತಾಗ್ತಿಲ್ಲ ನನಗೆ. ಫ್ರೆಂಡ್ಶಿಪ್ ಆಗಿದೆ ಅಲ್ವಾ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲ, ನಿನ್ನ ದುಶ್ಮನಾಗಿ ನನ್ನ ಕೈ ಸಹಿಸ್ಕೊಳಕ್ಕಾಗಿಲ್ಲ, ಇನ್ನು ಫ್ರೆಂಡಾಗಿ ಹೆಂಗಪ್ಪ ಸಹಿಸ್ಕೊಳ್ಳಿ? ಅಂದರೆ ನಾನು ಅಷ್ಟೊಂದು ಕೆಟ್ಟವನಾ? ಅಯ್ಯೋ ಇಲ್ಲ, ನಾನು ಹಾಗಲ್ಲ ಹೇಳಿದ್ದು. ಅಂದರೆ ನೀನು ದುಶ್ಮನಾಗಿದ್ದಾಗಲೇ ಅಷ್ಟೆಲ್ಲ ಸಹಾಯ ಮಾಡಿದೆ, ಇನ್ನು ಫ್ರೆಂಡ್ ಆಗಿದ್ಯಾ ಸಹಾಯ ಮಾಡದೇ ಇರ್ತೀಯಾ, ಆ ಕಾನ್ಫಿಡೆನ್ಸಲ್ಲಿ ಹೇಳಿದೆ ಅಷ್ಟೆ. ಸರಿ, ನಂಬಿಕೆ ನನ್ನ ಮೇಲೆ ಇದೆಯಲ್ಲ, ಸಾಕು ಬಿಡಿ. ಏನಾಯ್ತು ಶ್ರಾವಣಿ? ಅಭಿ ಫೋನ್ ಬ್ಯುಸಿ ಬರ್ತಿದೆ, ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಡ್ಯಾಡ್, ಚಿಕ್ಕಿ ಮಾಮ್ ವಿಷಯ ಗೊತ್ತಾಯ್ತಾ? ಏನಾಯ್ತು? ಈಗಷ್ಟೇ ಅಭಿ ಜೊತೆ ಮಾತಾಡಿದೆ, ಅಕ್ಕನ್ಗೆ ಬೇಲ್ ಸಿಕ್ಕಿದೆ. ಅಕ್ಕ ಅಭಿ ಜೊತೆ ಮನೆ ಬರ್ತಾ ಇದ್ದಾಳೆ. ನಿಜವಾಗ್ಲೂ ಮಾಮ್ ಬೇಲ್ ಸಿಕ್ಕಿದ್ಯಾ? ಮಾಮ್ ಮನೆಗೆ ಬರ್ತಾ ಇದ್ದೀರಾ? ನಿಜವಾಗ್ಲೂ ಚಿಕ್ಕಿ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು 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 ಚಿಕ್ಕಿ. ಹೇಯ್, ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅಭಿಗೆ, ಚಿಕ್ಕಿಗಲ್ಲ. ಅಭಿ ಏನೇನೋ ಸರ್ಕಸ್ ಮಾಡಿ ಬಿಡಿಸ್ಕೊಂಡ್ ಬರ್ತಾ ಇದ್ದಾನೆ. ಚಕ್ರಿ ಅಂಕಲ್, ಮುಂದೇನಾಗುತ್ತೆ? ಅವರು ಮತ್ತೆ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತಾ? ಕೋರ್ಟಿಗೆ ಹೋಗ್ಬೇಕಾಗತ್ತಾ? ಈ ಕೇಸ್ ಮುಂದುವರಿಯುತ್ತಾ ಅಂಕಲ್? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಒಟ್ಟಲ್ಲಿ ಅಭಿ ಇದನ್ನು ಮುಂದುವರ್ಸಕ್ಕೆ ಬಿಡೋಲ್ಲ ಅಂತ ಕಾಣಿಸುತ್ತೆ. ಆದರೆ ಒಂದಂತೂ ಸತ್ಯ, ಸಣ್ಣ ಮೇಲೆ ಕೇಸ್ ಹಾಕ್ದವ್ರು ಯಾರು ಅಂತ ಫೈಂಡ್ ಔಟ್ ಮಾಡೇ ಮಾಡ್ತಾನೆ. ಮಾಡ್ಲಿ, ಅವಳು ಯಾರು ಅಂತ ಗೊತ್ತಾಗಿದೆ. ಅವಳ ಅಂದ್ರೆ ಇದ್ರ ಹಿಂದೆ ಯಾವ್ದೋ ಲೇಡಿ ಇದ್ದಾರೆ ಅಂತ ಗೊತ್ತಾಗಿದ್ಯಾ? ಇನ್ನ ಗೊತ್ತಿಲ್ಲ, ನಾನು ಗೆಸ್ ಮಾಡಿದೆ ಅಷ್ಟೇ. ಅಲ್ಲ, ದೊಡ್ಡಮ್ಮ ಈಗ ಕಲ್ಪ್ರೇಟ್ ಅಲ್ವಾ? ಏಯ್, ನಿನಗೆ ತಲೆ ಕೆಟ್ಟಿದ್ದೇನೆ? ಏನೇ ಮಾತಾಡ್ತಿದ್ಯಾ? ನಮ್ಮ ಅಕ್ಕನ್ನೇ ಕಲ್ಪ್ರೇಟ್ ಅಂತ್ಯ, ನಾಲ್ಗೆ ಸಿಗದಾಕ್ಬಿಡ್ತೀನಿ. ಕಲ್ಪ್ರೇಟ್ ಅಲ್ವಾ ಅಂತ ಕೇಳ್ದೆ ಅಷ್ಟೇ. ಆ ಪದ ಇನ್ನೊಂದ್ಸಲ ಯೂಸ್ ಮಾಡಬೇಡ. ಅಕ್ಕನಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಅದೆಷ್ಟು ಹಾರಾಡ್ತಾರೋ ಹಾರಾಡ್ಲಿ, ಅವಳು ಬರ್ಲಿ, ಆಮೇಲಿದೆ.